ಹೌದು, ಇವನ್ ಪರಿಚಯ ನಿಮ್ಗೆ ಹೇಗೆ? ವಿನಾಯಕ್ ಚೌತಿ ದಿನ ಗಣೇಶ ನೋಡೋದಕ್ಕೆ ನಮ್ ಮನೆಗ್ ಬಂದಿದ್ದ. ಏನೋ ಇದು, ನೀನು ಗಣಪತಿ ನೋಡಕ್ ಹೋಗಿದ್ಯಾ? ಅದೇಮ್ಮ, ಪ್ರತಿ ವರ್ಷ 21 ಗಣಪತಿ ನೋಡಕ್ ಹೋಗ್ತೀನಲ್ಲ. 21 ಗಣಪತಿ? ಅದ್ಯಾವಾಗ? ನಿನಗೆ ಅರ್ಥ ಆಗಲ್ಲ, ಸುಮ್ನೆ. ಮದುವೆಗೆ ಮುಂಚೆ ಎಲ್ರು 21 ಗಣಪತಿನೇ ದರ್ಶನ ಮಾಡೋದು. ನೋಡಿ ಮಿಸ್ಟರ್ ಗಣಪತಿ, ನಮ್ದು ಲವ್ ಮ್ಯಾರೇಜ್. ಒಂದೇ ಕಾಲೇಜ್ ನಲ್ಲಿ ಓದ್ತಿದ್ದವರು. ಒಂದ್ಸಲ ಏನಾಯ್ತು, ಹೀಗೆ ಗಣಪತಿ ದರ್ಶನಕ್ಕೆ ಅವ್ರ ಮನೆಗೆ ಹೋಗಿದ್ದೀನಿ. ಸಂಗೀತ, ಇಬ್ರು ವಯಸ್ಸಾದವರು ಒಂದೊಂದ್ ಕಡೆ ಹೊರಟೋದ್ರು. ನಾವು ಯಂಗ್ಸ್ಟರ್ಸ್ ಒಂದ್ ಮೂಲೆ ನೋಡ್ಕೊಂಡ್ರ ಬಾ. ನೋಡಿ, ಆ ಸೀರೆ ತೆಗೀರಿ. ಅದಲ್ಲ, ಸೆಕೆಂಡ್. 2 ಸೀರೆ ತಗೊಳಕ್ಕೆ ಇಷ್ಟು ಸೀರೆಗಳು ನೋಡ್ಬೇಕಾ? ನೋಡು, ಇದು ತಗೋ. ಈ ಕಲರ್ ನಂಗೆ ಇಷ್ಟ ಇಲ್ಲ. ಆ ಸೀರೆ ತೆಗೆದುಕೊಡಿ. ಸಂಗೀತ, ಯಾಕೆ ಹಾಗಂತ್ಯ? ಈ ಸೀರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಹೇಳಿ ಆಯ್ತು ಸ್ವಲ್ಪ. ಅವ್ರ ಅಮ್ಮನ್ಗೆ ಆತನ ಎಂತಕ್ಕೆ ಸೆಲೆಕ್ಟ್ ಮಾಡೋದು? ಅವರು ಅಮ್ಮನಿಗೆ ಸೆಲೆಕ್ಟ್ ಮಾಡೋಕೆ ಲಾಯ್ಕು. ಅಂದ್ರೆ ಹೆಂಡತಿ ಸೆಲೆಕ್ಟ್ ಮಾಡಿ ಲಾಯ್ಕಲ್ ಅಂತೀಯ? ಅದ್ರಲ್ಲೂ ನಂಗೆ ಎಕ್ಸ್ಪೀರಿಯನ್ಸ್ ಇದೆ. ಅಂದ್ರೆ ಅದನ್ನ ಕಲ್ತಿದೀನಿ ಅಂತ. ಕರೆಕ್ಟ್. ಒಳ್ಳೆ ಸೀರೆನೆ ಸೆಲೆಕ್ಟ್ ಮಾಡಿದ್ಯಾ. ಬನ್ನಿ ಮಾವ, ಕೂತ್ಕೊಳ್ಳಿ. ನೀನ್ ಕೂತ್ಕೋ, ತಗೊಳ್ಳಮ್ಮ. ಅದ್ ನನಗೆ ಇಷ್ಟ ಇಲ್ಲ ಡ್ಯಾಡಿ. ನೋಡಪ್ಪ, ನೀ ಸೆಲೆಕ್ಟ್ ಮಾಡಿರೋ ಸೀರೆ, ಅವಳು ಸೆಲೆಕ್ಟ್ ಮಾಡಿರೋ ಸೀರೆ ಎರಡೂ ಪ್ಯಾಕ್ ಮಾಡ್ಸು. ಥ್ಯಾಂಕ್ ಯು. ಚಂದ್ರು, ನಮ್ ವ್ಯಾಪಾರ ಮುಗೀತು. ಆಯ್ತಾ? ಹೋಗಿ. ಲೇ, ನೀವು ಬರ ಮನೆಗೆ. ರಘುಪತಿ, ಮರ್ತ್ಬಿಟ್ಟಿದ್ದೆ. ಈ ನೆಪದಲ್ಲಾದ್ರೂ ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ. ಹಾಗಾಗಿ ಮನೆಗೆ ಬಂದು ಕಂಪ್ನಿ ಕೊಡಿ. ನೀವು ಕರೆಯೋದು ಹೆಚ್ಚ, ನಾನ್ ಬರೋದು ಹೆಚ್ಚ. ಖಂಡಿತ ಬರ್ತೀನಿ. ಅಮ್ಮ ಅವ್ರ ಗಂಡ ನಡಿ ಹೋಣ. ಬರ್ತೀನಿ ಮಾವ. ಅತ್ತೆ ಬರ್ತೀನಿ. ಬಾ. ಕಾವೇರಿ, ಮಾವ ಅಂತ ಕರೆಸ್ಕೊಳಕ್ಕೆ ಎಷ್ಟು ಸಂತೋಷ ಆಗುತ್ತೆ. ಡ್ಯಾಡಿ, ಕೀಪ್ ಕ್ವೈಟ್.